ನಾನು ನೇರವಾಗಿ ನಟರಾಜ್ ಗೌಡ್ರಿಗೆ ಈ ಪ್ರಶ್ನೆ ಹಾಕ್ತೀನಿ. ನಟರಾಜ್ ಗೌಡ್ರೆ, ಅಧಿಕಾರಿಗಳು ಒಂದ್ ರೀತಿ ರಾಜಕಾರಣಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಲ್ಲ, ಸದ್ಯಕ್ಕೆ ನೀವಿದ್ದೀರಾ ಹಾಗಾಗಿ ನಿಮ್ಗೆ ಅನ್ವಯಿಸುತ್ತಿದ್ದು, ನಿಮ್ಮ ಕೈಗೊಂಬೆಗಳ ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಚಾರ್ಜ್ ತಗೊಂಡು ಅರ್ಧ ಗಂಟೆ ಆಗಿರಲ್ಲ ಸಸ್ಪೆಂಡ್ ಅಂತೀರಿ, ಇಲ್ಲಿ ಅವರು ರಜೆಯಲ್ಲಿ ಹೋಗಿದ್ರು, ವೈಯಕ್ತಿಕ ಕಾರ್ಯಕ್ರಮದಲ್ಲಿದ್ರು, ಆ್ಯಂಡ್ ಅದು ಸಂವಿಧಾನ ವಿರೋಧಿ ಕೂಡ ಅಲ್ಲ, ಒಂದು ಕೇಸರಿ ಧ್ವಜವನ್ನ ಹಸಿರು ನಿಶಾನೆ ತೋರಿಸಿದ್ರು, ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಮುಂದಾಗ್ತಾರೆ, ಅದನ್ನ ಸಮರ್ಥಿಸ್ಕೊಳ್ತೀರಿ. ಯಾಕೆ ಹಿಂಗೆ? ನೋಡಿ, ಯಾರನ್ನಾದ್ರೂ ಒಂದು ಧರ್ಮವನ್ನ ಓಲೈಕೆ ಮಾಡಕ್ಕ ಸಂತೃಪ್ತಿ ಆಗ್ತಾರೆ, ನಾವು ಒಬ್ರನ್ನ ಟಾರ್ಗೆಟ್ ಮಾಡಿದ ತಕ್ಷಣ ಇನ್ನೊಂದು ಧರ್ಮ ಖುಷಿ ಆಗುತ್ತೆ ಅನ್ನುವಂತಹ ಭ್ರಮೆನ ನಿಮ್ಗೆ? ಈ ಮಾತು ತಪ್ಪು. ಏನಂದ್ರೆ ಯಾರನ್ನ ಓಲೈಕೆ ಯಾರು ಮಾಡಕೂಡದು, ಮಾಡಕ್ ಅವಕಾಶ ಇಲ್ಲ, ನಂಬರ್ 1. ನಂಬರ್ 2, ಬಳ್ಳಾರಿ ಪ್ರಕರಣ ಯಾಕೆ ಹೇಳ್ದೆ ಅಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜೈ ಅಂದವ್ರಿಗೆ ಏನು ಅನ್ನೋದೇ ಇಲ್ಲ. ನೀವು ಇಲ್ಲಿ ನೋಡಿ, ಕಾನೂನು ಕ್ರಮಗಳಿರ್ತವೆ. ನಾನು ಅನ್ನೋದು ಇನ್ನೊಬ್ರು ಅನ್ನೋದಲ್ಲ, ಒಂದು ನಿಯಮಾವಳಿಗಳು. ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಸರ್. ಸರ್ಕಾರಿ ಅಧಿಕಾರಿ ಧಾರ್ಮಿಕ ಕಾರ್ಯಕ್ರಮ, ಧಾರ್ಮಿಕ ಇಲ್ಲ ಕೇಳಿ ನಾವು ಮಾತಾಡಬಿಟ್ಬಿಡಿ. ಈಗ ನೀವು ಬಳ್ಳಾರಿ ವಿಷಯ ತೆಗೆದ್ರಿ, ಬಳ್ಳಾರಿನಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಚಾರ್ಜ್ ಟೇಕಿಂಗ್ ಅಂತ ಏನು ಬರಲ್ಲ, SP-ಗೆ ಚಾರ್ಜ್ ಟೇಕಿಂಗ್ ಅಂತ ಬರಲ್ಲ. ದಿ ಟೈಮ್ ಅವ್ರು ಸೈನ್ ಮಾಡಿದಾಗ ಅವ್ರ ಅಧಿಕಾರಿನೇ, ಅವರು ಮನುಷ್ಯರೇ ಸರ್. ನೀವು ಏನ್ ಗೊತ್ತಾ, ಕೇಳ್ರಿ, ನೀವು ಆ ರೀತಿಯಾಗಿ ಅವ್ರನ್ನ ಬೆಂಬಲ ಕೊಡೋದಾದ್ರೆ ಎಲ್ಲಾ ಅಧಿಕಾರಿಗಳು ಆ ರೀತಿ ಆಗ್ತಾರೆ. ಆ ರೀತಿ ಬೆಂಬಲ ಕೊಡೋಕೆ ಸಾಧ್ಯ ಆಗಲ್ಲ. ಈಗ ನೀವು ಈಗ ಮಲ್ನಾಡ್ ಕೇಳಿಸ್ಕೊಳ್ಳಿ, ಅದು ಮಾತಾಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಕೇಳಿ, ಒಬ್ಬ ಅಧಿಕಾರಿ ಲೋಪ ಮಾಡಿದಾಗ, ಲೋಪ ಆಗಿದ್ರೆ ಯಾರು ಲೋಪ ಮಾಡಿರ್ತಾರೆ ಅವ್ರಿಗೆ ಕ್ರಮ ಆಗಬೇಕು, ಶಿಸ್ತು ಕ್ರಮ ಆಗಬೇಕು. ಸೊ ಅದಕ್ಕೆ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೆಲಸ ಮಾಡೋದು ಅದೇ ರೀತಿನೇ. ನೀವು ಈಗ ಉಡುಪಿ ವಿಷಯಕ್ಕೆ ಬಂದಾಗ, ಇವರು ಹೋಗಿರ್ತಕ್ಕಂಥದ್ದು ಒಂದು ಧಾರ್ಮಿಕ ಕಾರ್ಯಕ್ರಮ. ನೀವು ಹೇಳ್ದಂಗೆ ಈಗ ಸುವರ್ಣ ಅವರು BJP ಶಾಸಕರು ಹೇಳೋದಲ್ಲ, ಭಗವಧ್ವಜ ಸಂವಿಧಾನ ವಿರೋಧನ ಇಲ್ಲ, BJP ಧ್ವಜ ಸಂವಿಧಾನ ವಿರೋಧನ ಅಲ್ಲ, ಕಾಂಗ್ರೆಸ್ ಧ್ವಜ ಸಂವಿಧಾನ ವಿರೋಧನ ಅಲ್ಲ, ಯಾವುದೇ ರಾಜಕೀಯ ಪಕ್ಷ ಧ್ವಜಗಳಾಗಲಿ, ಕೆಲವು ವಿಷಯಗಳ ಅಧಿಕಾರಿಗಳು ಎಡವಟ್ ಮಾಡಿದಾಗ, ತಪ್ಪು ಮಾಡಿದಾಗ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅದೇ ರಾಜಕಾರಣಿಗಳು ಮಾಡಿದಾಗ ಏನ್ ಮಾಡ್ಬೇಕು? ನಾನು ಇದನ್ನ ಕಂಪ್ಲೀಟ್ ಮಾಡಿ ನೀವು ಅದನ್ನ ಬೆಂಕಿ ಹಚ್ಚುತ್ತೀನಿ, ಚಪ್ಪಲಿ ಹೊಡಿತೀನಿ ಅಂತ ಒಬ್ಬ ಅಧಿಕಾರಿಗೆ ಹೇಳಿದಾಗ ಕದ್ದು ಹೋಗೋಕೆ ಅವಕಾಶ ಮಾಡ್ಕೊಡ್ತೀರಿ. ನಾನು ಕೇಳಿ, ನಾನು ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ಅದನ್ನು ಎರಡನೇ ಪ್ರಶ್ನೆಗೂ ಸಬ್ಸಿಕ್ವೆಂಟ್ ಕ್ವಶ್ಚನ್ಗೂ ಆನ್ಸರ್ ಮಾಡ್ತೀನಿ. ಈ ಪ್ರಶ್ನೆಯಲ್ಲಿ ನಾನು ಏನ್ ಹೇಳ್ತೀನಿ, ಅಷ್ಟೊತ್ತಿಗೆ ಒಬ್ರು ಕಾಪು MLA ಸುರೇಶ್ ಅವರು ಮಾತಾಡ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಯಾವುದೇ ಧ್ವಜಗಳು, ರಾಜಕೀಯ ಧ್ವಜಗಳು, ಧರ್ಮ ಧ್ವಜಗಳು ಸಂವಿಧಾನ ವಿರೋಧಿ ಅಲ್ಲ. ಆದ್ರೆ ಒಬ್ಬ ಜಿಲ್ಲಾಧಿಕಾರಿ ಅಂತಿದ್ದಾಗ ಅವ್ರದ್ದು ತಟಸ್ಥ ನಿಲುವು ಅಂತ ಇರ್ತಲ್ಲ, ಆ ತಟಸ್ಥತೆಗೆ ಭಂಗ ಬರಬಾರದು. ಇದು ನಿಯಮಾವಳಿ. ತಟಸ್ಥತೆ ಅಂದ್ರೆ ಏನು? ಒಂದು ಧಾರ್ಮಿಕ ಧ್ವಜವನ್ನಾಗ್ಲಿ, ರಾಜಕೀಯ ಧ್ವಜವನ್ನಾಗ್ಲಿ ಅವರು ಪ್ರದರ್ಶನ ಮಾಡೋದು ನಿಯಮಗಳ ಉಲ್ಲಂಘನೆ ಆಗುತ್ತೆ. ನಂಬರ್ 1. ನಂಬರ್ 2, ನಾನೇನು ಹೇಳ್ತಾ ಇದೀವಿ ಅಂದ್ರೆ, ಭಗವಧ್ವಜ ಅಕ್ಸೆಪ್ಟ್ ಇಲ್ವಾ ಇಂಡಿಯಾದಲ್ಲಿ? ಅಕ್ಸೆಪ್ಟ್ ಇದೆ. BJP ಧ್ವಜ ಅಕ್ಸೆಪ್ಟ್ ಇಲ್ವಾ? ಅಕ್ಸೆಪ್ಟ್ ಇದೆ. ಬಟ್ ಜಿಲ್ಲಾಧಿಕಾರಿಗೆ ಅದು ಪ್ರದರ್ಶನ ಮಾಡೋ ಅಧಿಕಾರ ಇಲ್ಲ. ಅವ್ರು ಏನಾದ್ರು ಕೊಡ್ಲಿ, ನೋಡಿ, ನಾನು ನಿಮಗೆ ಕಾನೂನು ಪಾಯಿಂಟ್ಸ್ ಅದ್ರೊಳಗೆ ಏನಾದ್ರು ಬೇರೆ ವಿಷಯದಲ್ಲಿ ಅವ್ರು ಸಮಜಾಯಿಸಿ ಕೊಡಬಹುದು. ಕೇಳಿ, ನಾನು ಅದಕ್ಕೆ ಹೇಳ್ತೀನಿ, ಈಗ ನಾನು ಮಾಡ್ಲಿ, ಅವರು ಕಾಪು MLA ಜಾಯ್ನ್ ಆಗಿದ್ದಾರೆ. ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್. ನಮಸ್ತೆ. ನಮಸ್ತೆ. ಈಗ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಈಗ ನೋಡಿ, ಅವರು ಪಾಪ ಒಳ್ಳೆ ಅಧಿಕಾರಿ ಇದ್ದಾರೆ. DK ಸ್ವರೂಪ್ ಅವರು, ಜಿಲ್ಲಾಧಿಕಾರಿ ಅವರು ಒಳ್ಳೆ ಅಧಿಕಾರಿ ಇದ್ದಾರೆ. ಏನು ಉದ್ದೇಶಪೂರ್ವಕ ಮಾಡ್ಲಿಲ್ಲ. ನೋಡಿ, ಅಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ, ಕೈಗೆ ಒಂದು ಧ್ವಜ ಕೊಟ್ಟಾಗ ಅದನ್ನ ಹಾರಿಸ್ತಾರೆ ಬಿಟ್ರೆ, ಅವ್ರು ಉದ್ದೇಶಪೂರ್ವಕವಾಗಿ ಅವರಿಗೆ ನೋಡಿ, ಆ ಕ್ಷಣದಲ್ಲಿ ನಾನಿದ್ರು ಅದು RSS ಧ್ವಜನೋ ಕೇಸರಿ ಧ್ವಜನೋ ಬಿಟ್ಟು ಲಕ್ಷಾಂತರ ಜನ ಕಾಯ್ತಾ, ಅದು ಮಧ್ಯರಾತ್ರಿ 2:30 ಹೊತ್ತಿಗೆ ಅದನ್ನ ಅಷ್ಟು ದೊಡ್ಡ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಅಧಿಕಾರಿ ಇದಾರ, ಅವನ್ನೆಲ್ಲ ಬಲಿಪಶು ಮಾಡಬಾರ್ದು. ಇದರಲ್ಲಿ ಬಲಿಪಶು ಮಾಡಿ ನೋಡಿ, ಅವರಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರ್ತಕ್ಕಂಥ ಗೊತ್ತೇ ಅದು. ಅದರ ನಡು ಈ ತರ ಎಲ್ಲ ಗೊಂದಲ ಮಾಡಿ ಮಾನಸಿಕ ಹಿಂಸೆ ಕೊಡೋದು ತಪ್ಪು ಅಂತ ನನ್ನ ಭಾವನೆ. ಮತ್ತೆ ಖಂಡಿತವಾಗಿಯೂ ಆ ಅಧಿಕಾರಿ ಆ ರೀತಿ ಇಲ್ಲ, ಯಾವುದೇ ಒಂದು ಇದ್ರ ಪರ ಇಲ್ಲ. ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಆ ಅಧಿಕಾರಿಗಳು ಇರ್ತದೆ. ಹಾಗಂತ ಹೇಳಿ ಅವ್ರೇನು ಒಂದು ಬಾವುಟವನ್ನು ಹಾರಿಸಿದ ತಕ್ಷಣ ಅವ್ರೇನು BJP ಅಥವಾ RSS ಅಲ್ಲವರು, ಅವ್ರು ನಿಜವಾದ RSS ಅಲ್ಲ, BJP ಅಲ್ಲವರು, ಒಂದು ತಟಸ್ಥ ಅಧಿಕಾರಿ. ನನಗೆ ವೈಯಕ್ತಿಕ ಹತ್ತಿರದಲ್ಲಿ ನನಗೆ ಗೊತ್ತಿದೆ ನನಗೆ. ಹಾಗಾಗಿ ಅವ್ರನ್ನ ಇದನ್ನ ಹಾಕಿದ್ದು ಒಂದು ಅದನ್ನ ಹಾದಿರಂಬ ಬೀದಿರಂಬ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಭಾವನೆ. ಓಕೆ ಓಕೆ
ಥ್ಯಾಂಕ್ ಯು ಸರ್. ನಾನು ಅದು ಅಗ್ರಿ, ಅದು ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಅವ್ರೇನೋ ಬಿಜೆಪಿ ಶಾಸಕರು ಕೈ ಕೊಟ್ಟಿರ್ತಾರೆ, ಅವರು ಧ್ವಜವನ್ನು ಆರಿಸಿರ್ತಾರೆ, ಅದು ಉದ್ದೇಶಪೂರ್ವಕವಾಗಿ ಅಲ್ಲ ಅಂದ್ರೂ ಕೂಡ ಒಂದು ಜಿಲ್ಲಾಧಿಕಾರಿ, ಒಬ್ಬ ಸರ್ಕಾರಿ ಅಧಿಕಾರಿಯ ನಿಯಮಗಳೇನಿರ್ತವೆ ಅಂದ್ರೆ ಯಾವುದೇ ಧರ್ಮ, ಯಾವುದೇ ರಾಜಕೀಯ ಪಕ್ಷಗಳ ಚಿಹ್ನೆಗಳನ್ನ ಪ್ರದರ್ಶನ ಮಾಡುವಂಗಿಲ್ಲ. ಇಷ್ಟು ಅದು ಯಾವ ರಾಜಕೀಯ ಪಕ್ಷ? ಅಲ್ಲ, ನೀವೇ ದಡ್ಡತರ ಮಾತಾಡಬೇಡಿ, ದಡ್ಡತರ ಮಾತಾಡಬೇಡಿ. ಸಂವಿಧಾನ ವಿರೋಧಿ ಸಂವಿಧಾನ ನೋಡಿ, ಸಂವಿಧಾನ ವಿರೋಧಿ ಇಲ್ಲ. ಸಂವಿಧಾನ ಹೇಳತಕ್ಕಂತಹ ಧರ್ಮ ನಿರಪೇಕ್ಷತೆಗೆ ಧಕ್ಕೆ ಆಗತ್ತೆ, ಸ್ಪಷ್ಟ. ನಂಬರ್ 1. ನಂಬರ್ 2, ಯಾವುದೇ ಅಧಿಕಾರಿ ರಾಜಕೀಯ ಅಥವಾ ಧರ್ಮದ ಯಾವುದೇ ಚಿಹ್ನೆಗಳನ್ನ ಪ್ರದರ್ಶನ ಮಾಡೋಗಿಲ್ಲ. ಇಷ್ಟು ನಾನು ನಿಯಮದ ಬಗ್ಗೆ ಹೇಳಿದೆ. ನೀವು ಅದನ್ನ ಯಾವ ರೀತಿ ಬೇಕಾದ್ರೆ ತಗೊಳ್ಳಿ. ನಾನು ಅವ್ರೇನೋ ಮಹಾ ಅಪರಾಧ ಮಾಡ್ಬಿಟ್ಟಿದ್ದಾರೆ, ದೇಶದ್ರೋಹದ ಕೆಲಸ ಮಾಡಿದ್ರೆ ನಾನು ಹೇಳ್ತಾ ಇಲ್ಲ. ಎಲ್ಲಾ ಅಧಿಕಾರಿಗಳು ಇದನ್ನ ಅನುಸರಣೆ ಮಾಡಬಾರದು. ಎಲ್ಲಾ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಬೇಕು. ಅವರು ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ಬೋದು, ಬಟ್ ಯಾವುದೇ ಧರ್ಮದ ಲಾಂಛನಗಳನ್ನ, ಬಾವುಟಗಳನ್ನ ಪ್ರದರ್ಶನ ಮಾಡಬಾರದು. ಅದು ನಿಯಮಾವಳಿಗಳಿಗೆ ಅಡ್ಡಿ ಆಗುತ್ತೆ. ಅದು ಅಧಿಕಾರಿಗಳಿಗೆ ಮುಲಾಜಿಲ್ಲದೆ ಕ್ರಮವನ್ನ ತಗೊಳ್ತಾ ಇರಬೇಕು. ವಾಟ್ ಅಬೌಟ್ ರಾಜಕಾರಣಿಗಳು ಸರ್? ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಏನು ಶಿಕ್ಷೆ ಇಲ್ವಾ ಸರ್? ಒಬ್ಬ ಅಧಿಕಾರಿಗೆ ಚಪ್ಪಲಿ ಹೊಡಿತೀನಿ, ಬೆಂಕಿ ಹಚ್ಚಿಸ್ತೀನಿ ಅನ್ನುವ ರಾಜಕಾರಣಿಗಳಿಗೆ ಏನು ಶಿಕ್ಷೆ ಇಲ್ವಾ ಸರ್? ಯಾಕಿಲ್ಲ? ಬ್ಯಾನರ್ ಒಂದು ಜೀವ ಹೋಯ್ತಲ್ಲ, ಅಂತವ್ರಗಳನ್ನ ಕರೆದು ಏನು ಆಕ್ಷನ್ ತಗೊಳ್ಳಲ್ವಾ ಸರ್? ಎಲ್ಲವೂ ಕೇವಲ ಅಧಿಕಾರಿಗಳಿಗೆ ಮಾತ್ರ. ಶಿಕ್ಷೆ ಇದೆಯಲ್ಲ, FIR ಗಳಾಗಿದೆ, ತನಿಖೆಗಳಾಗ್ತವೆ, ಎಲ್ಲರೂ ಅದ್ಯಾರು ಇವರು ಬೈರತಿ ಬಸವರಾಜ್ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲ, ತಿಂಗಳಾಗಿದೆ. ಬಿಜೆಪಿ ವಕ್ತಾರೆ ಶಾಸಕ ಅಲ್ವಾ?